ಎಲ್ಲಾ ಕನ್ನಡಿಗರಿಗೂ ನಮಸ್ಕಾರ. ಇವತ್ತು ನಾನ್ ನಿಮಗೆ ಹೇಳಲು ಹೊರಟಿರುವ ಜಾಗದ ಹೆಸರು ಫ್ರೆಂಚ್ ರಾಕ್ಸ್. ಕನ್ಫ್ಯೂಸ್ ಆಗಬೇಡಿ, ಅದೇ ನಮ್ಮ ಕುಂತಿ ಬೆಟ್ಟ. ಇದು ನಮ್ಮ ಮೊದಲ ಪ್ರಯತ್ನ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಕರ್ನಾಟಕದ ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿರುವ ಹೆಸರುವಾಸಿಯಾಗಿರುವ ಐತಿಹಾಸಿಕ ಪ್ರವಾಸಿ ತಾಣ ಕುಂತಿ ಬೆಟ್ಟ. ಎರಡು ಕಲ್ಲಿನ ಬೆಟ್ಟಗಳಾದಂತ ಕುಂತಿ ಹಾಗೂ ಅಣಕೆ ಬೆಟ್ಟ. ಈ ಬೆಟ್ಟವು ಸುಮಾರು 2882 ಅಡಿ ಎತ್ತರವಿದೆ. ಸ್ಥಳೀಯ ದಂತಕಥೆಯ ಪ್ರಕಾರ ಭಾರತೀಯ ಮಹಾಕಾವ್ಯ ಮಹಾಭಾರತದ ಕೇಂದ್ರ ವ್ಯಕ್ತಿಗಳಾದ 5 ಸಹೋದರರ ಗುಂಪು ಹಾಗೂ ಅವರ ತಾಯಿ ಕುಂತಿ ತಮ್ಮ ವನವಾಸವನ್ನು ಈ ಸ್ಥಳದಲ್ಲಿ ಮುಗಿಸಿದರು. ಹೀಗಾಗಿ ಈ ಪಟ್ಟಣವನ್ನು ಮತ್ತು ಈ ಬೆಟ್ಟವನ್ನು ಪಾಂಡವಪುರ ಹಾಗೂ ಕುಂತಿ ಬೆಟ್ಟ ಎಂಬ ಹೆಸರನ್ನು ಗಳಿಸಿದೆ. ಬೆಟ್ಟದ ತಪ್ಪಲಿನಲ್ಲಿರುವ ದೇವಾಲಯವು ಕುಂತಿಯೊಂದಿಗೆ ಸಂಬಂಧ ಹೊಂದಿದೆ. ಕುಂತಿ ಬೆಟ್ಟವನ್ನು ಸಾಮಾನ್ಯವಾಗಿ ಫ್ರೆಂಚ್ ರಾಕ್ಸ್ ಎಂದು ಕರೆಯಲಾಗುತ್ತದೆ. ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಆಡಳಿತಗಾರರಾದ ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನನಿಗೆ ಸಹಾಯ ಮಾಡಿದ ಫ್ರೆಂಚ್ ಸೈನಿಕರ ರೆಜಿಮೆಂಟ್ ನ ಹೆಸರನ್ನು ಇಡಲಾಗಿದೆ. ಹಾಗೆ ಈ ಬೆಟ್ಟದಿಂದ ಸೂರ್ಯಾಸ್ತಮ ಅದ್ಭುತವಾಗಿ ಕಾಣುತ್ತದೆ. ಕುಂತಿ ಬೆಟ್ಟವು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಹೊಂದಿದೆ. ಈ ದೇವಾಲಯವನ್ನು ದ್ರಾವಿಡ ವಾಸ್ತು ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಗೋಪುರ, ಗರುಡ ಸ್ತಂಭ ಮತ್ತು ಗರ್ಭಗೃಹವನ್ನು ಹೊಂದಿದೆ. ಈ ಬೆಟ್ಟದಲ್ಲಿ ಕುಟುಂಬದವರೊಂದಿಗೆ ಮತ್ತು ಮಕ್ಕಳೊಂದಿಗೆ ಸಮಯ ಕಳೆಯುವುದಕ್ಕೆ ಸೂಕ್ತ ಸ್ಥಳವಾಗಿದೆ. ಈ ಜಾಗಕ್ಕೆ ಒಮ್ಮೆ ನೀವು ಭೇಟಿ ನೀಡಿದರೆ ಎಷ್ಟೇ ಕೆಲಸದ ಒತ್ತಡದಲ್ಲಿದ್ದರೂ ಮನಸ್ಸಿಗೆ ಒಂದೊಳ್ಳೆ ವಿಶ್ರಾಂತಿ ಸಿಗುತ್ತದೆ. ಈ ಸ್ಥಳವು ಪಾಂಡವಪುರದಿಂದ 3 ಕಿಲೋಮೀಟರ್ಗಳ ಅಂತರವಿದೆ. ಮೈಸೂರಿನಿಂದ 29 ಹಾಗೂ ಮಂಡ್ಯದಿಂದ 25 ಕಿಲೋಮೀಟರ್ಗಳ ಅಂತರವಿದೆ. ಹಾಗೂ ಬೆಂಗಳೂರಿನಿಂದ ಸರಿಸುಮಾರು 135 ಕಿಲೋಮೀಟರ್ಗಳ ಅಂತರವಿದೆ. ಈ ಜಾಗಕ್ಕೆ ನೀವು ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಗಳನ್ನು ಎಲ್ಲೆಂದರಲ್ಲಿ ಎಸೆದಾಡಬೇಡಿ ಹಾಗೂ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಪರಿಸರವನ್ನು ಉಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಶುಭವಾಗಲಿ.